ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ಕುಕ್ಕರ್ಗೆ ಒಂದು ಕಪ್ ಹೆಸರುಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಬಿಡಿ. ಹುರಿದಾದ್ಮೇಲೆ ಅದಕ್ಕೆ 1-2 ಕಪ್ ನೀರು ಹಾಕ್ಕೊಂಡು 2 ವಿಜಿಲ್ನ ಕೂಗಿಸ್ಕೊಂಬಿಡಿ. ಆಮೇಲೆ ಇದಕ್ಕೆ ನೋಡಿ ಚೆನ್ನಾಗಿ ಬೆಂದಿದೆ. ಇದು ನಾವು ಇವಾಗ ಸೈಡ್ಗೆ ಇಟ್ಕೊಳ್ಳೋಣ. ಇನ್ನೊಂದು ಪಾತ್ರೆಯಲ್ಲಿ 1 ಕಪ್ ಬೆಲ್ಲ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಕುದ್ದಾದ್ಮೇಲೆ ಸೋಸ್ಕೊಂಬಿಡಿ. ನೋಡಿ ಗಲೀಜಾಗಿರುತ್ತೆ, ಬೆಲ್ಲದಲ್ಲಿ ಯಾವಾಗಲೂ ಸೋಸ್ಕೊಂಬಿಡಿ. ನೋಡಿ ಇವಾಗ ಸೋಸ್ಕೊಂಡಾಗಿದೆ. ಬೆಂದಿರೋ ಅಂಥ ಹೆಸರು ಬೇಳೆನ ಇದಕ್ಕೆ ಹಾಕ್ಕೊಂಡು ನಾನು ಕುದಿಸ್ತಾ ಇದ್ದೀನಿ. ನೋಡಿ ಇನ್ನೊಂದು ಕಡೆ ನಾನು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ, 2 ಏಲಕ್ಕಿ, ಸ್ವಲ್ಪ ಗಸಗಸೆ ಇದು ಎಲ್ಲನೂ ಹಾಕ್ಕೊಂಡು ಒಂದು ಕರ್ರ ಅಂತ ಒಂದು ಮಿಕ್ಸಿಗೆ ಹಾಕೊಂಡ್ಬಂದ್ಬಿಡೋಣ. ನೋಡಿ ಮಿಕ್ಸಿಗೆ ಹಾಕಿರೋ ಅಂಥದ್ದನ್ನ ಕುದೀತಾ ಇರೋ ಹೆಸರು ಬೇಳೆಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಕೈ ಆಡಿಸ್ತಾ ಇರಿ. ಇನ್ನೊಂದು ಕಡೆ ನಾನು ತುಪ್ಪನ ಕಾಯಕ್ಕಿಟ್ಟಿದ್ದೀನಿ. ನೋಡಿ ಇದಕ್ಕೆ ಬಾದಾಮಿ 4-5 ತೊಗೊಂಡಿದ್ದೀನಿ. ಗೋಡಂಬಿ 6-7 ತೊಗೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಒಣ ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ. ನೋಡಿ ಇವಾಗ ಫ್ರೈ ಆಗಿದೆ. ಇದನ್ನು ನಾನು ಬೇಯ್ತಾ ಇರೋವಂಥ ಹೆಸರುಬೇಳೆ ಪಾಯಸಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ಬೇಯಿಸ್ಕೊಂಬಿಡಿ. ಚೆನ್ನಾಗಿ ಸೂಪರಾಗಿರುತ್ತೆ. ನೋಡಿ ವಾವ್ ಹೆಂಗಿದೆ ಅಲ್ವಾ? ನೀವು ಮನೇಲಿ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಚೆನ್ನಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಎಲ್ದಿಗೂ ಕೂಡ ತುಂಬ ತಂಪು ಪಾಯಸ. ನೋಡಿ ಇವಾಗ ಆಗಿದೆ. ನಾನು ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಕುಡಿತಾ ಇರೋದೆ. ನೀವು ಒಂದ್ಸಲ ಮಾಡಿ ಕಮೆಂಟ್ ಮಾಡಿ. ಎಲ್ಲರೂ ವಿಡಿಯೋ ನೋಡ್ತಾ ಇರೋಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.